ಸರ್ ನಿಮ್ಮ ಹೆಸರು ಹೇಳಿ. ಸಣ್ಣಪ್ಪ. ಸಣ್ಣಪ್ಪ, ಮೇಡಳ್ಳಿನ, ಮೈಸಂದ್ರದ ಹತ್ರ. ಸರ್ ಹಸುಗಳು ತಂದು ಎಷ್ಟು ದಿನ ಆಯಿತು ಸರ್? ಇದು ವರ್ಷ ಮೇಲೆ ಆಯ್ತು. ಇದು ಎರಡನೇ ಹಸು ಆಗ್ತದೆ, ಎರಡನೇ. ಹೌದಾ? ನಾವು ತಂದಾಗೆ ಫಲ ಆಗಿತ್ತು. ಇದು ಫಲ ಆಗಿತ್ತಾ? ಹಾಂ. ಇವಾಗ ಎರಡನೇ ಸರಿ ಅದೇ ಅಬೋಷನ್ ಆಗೋಯ್ತು ಅಂತಂದ್ರಲ್ಲ, ತಿರ್ಗಾ ಅಬೋಷನ್ ಆದ್ಮೇಲೆ ತಿರ್ಗಾ ಊರಿಗೆ ಕೊಡ್ಸಿದ್ದೀರಾ? ಕೊಡ್ಸೊಂದು 2 ತಿಂಗಳಾಯ್ತಾ? ಇಲ್ಲ, ಅದು 25 ದಿವಸ ಆಗಿದೆ. ಹಾಂ ಹಾಂ. ಅದೇ ಇಂಜೆಕ್ಷನ್ ಹಾಕ್ಸಿದ್ದೀರಾ, ಸೆಮೆನ್ ಹಾಕ್ಸಿದ್ದೀರಾ? ಹಾಂ ಹಾಂ. ಹಳ್ಳಿಕಾರ ಇಂಜೆಕ್ಷನ್ ಹಾಕ್ಸಿದ್ದೀರಾ? ಹಾಂ, ಸೆಮೆನ್ ಹಾಕ್ಸಿದ್ದೀರಾ? ಸರಿ, ಇದು ತಂದು ಎಷ್ಟು ದಿನ ಆಯಿತು? ಇದು ತಂದು ಆಯಿತು, ವರ್ಷ ಆಯಿತು. ಇದು ವರ್ಷ ಆಯಿತಾ? ಅವು ಎತ್ತುಗಳು ಮಾರಿ ವರ್ಷ ಆಯ್ತು ಆಗಲೇ? ಜನವರಿಯಲ್ಲಿ ಮಾಡಿದ್ದು. ತಂದಿದ್ದು ಹಾಂ, ಈ ಜನವರಿಯಲ್ಲಿ ಮಾಡಿದ್ದು. ಹಾಂ ಹಾಂ. ಸಪ್ಲಮಲ್ ತಂದ್ರಿ ಈ ಸಲ? ಸಪ್ಲಮಿಗೆ ಕೊಟ್ಟಿದ್ದು. ಸಪ್ಲಮಲ್ಲೇ ಕೊಟ್ರಾ? ಹಸು ಇತ್ತು. ಇದು ಇತ್ತಾ? ಹಾಂ. ಇದು ವರ್ಷಕ್ಕೆ ಮೇಲಾಗಿದೆ ತಂದಿದ್ದು. ಹಾಂ ಹಾಂ ಹಾಂ. ಅದು ವರ್ಷ ಆಗಿದೆ. ಇದು 1 ವರ್ಷ 2 ವರ್ಷ ಆಗಿದೆ. ಹಾಂ ಹಾಂ. ಸರ್ ಅಲ್ಲಿ ಓರಿಗಳು ಯಾರು ಕೊಟ್ರಿ? ಓರಿಗಳ ಬಾಬು ರೆಡ್ಡಿ. ಓ, ನೀವು ಬಾಬು ರೆಡ್ಡಿಗೆ ಕೊಟ್ರಾ? ಹಾಂ ಹಾಂ. 2 ಜೊತೆ ಅವ್ರಿಗೆ ಕೊಟ್ಟರು. ಹೌದಾ? ಅವರು ಕೈ ಮಾಡ್ಕೊಂಬಿಟ್ರು ಇಲ್ಲೇ ಹಂಗೆ ಮಾಡ್ಕೊಂಬಿಟ್ರು. ನಿಮ್ಮ ಎತ್ತುಗಳು ಚೆನ್ನಾಗಿದ್ವು, ಒಳ್ಳೆ ಲಕ್ಷಣವಾಗಿ ಕೆಲಸಕ್ಕೆ. ಮಾಡ್ಕೊಂಡವ್ರೆ. ಹಾಂ. ಸರ್ ಈಗ ಹಸುಗಳಿರೋದಕ್ಕೆ ನಿಮ್ಗೇನು ತೊಂದರೆ ಇಲ್ಲ, ಕೆಲಸನೂ ಆಗುತ್ತೆ, ಹಾಲು ಚೆನ್ನಾಗಿ ಬರ್ತವೆ. ಇವಾಗ ಇದು ಅಬೋಷನ್ ಆದ್ರೂ ಹಾಲು ಬರ್ತಾ ಇದೆ. ಎಷ್ಟು 8 ತಿಂಗಳು ಆದಾಗ ಅಬೋಷನ್ ಆಗಿತ್ತಾ, 9 ತಿಂಗಳಾದಾಗ ಆಗಿತ್ತಾ? ಇಲ್ಲ, ಕರೆಕ್ಟಾಗಿ ಡೇಟ್ ಕರೆಕ್ಟಾಗಿ 9 ತಿಂಗಳು ಆಗಿತ್ತು. ಅಬೋಷನ್ ಏನಾಗಿಲ್ಲ, ಕರು ಹಾಕ್ಬೇಕಾದ್ರೆ ಕರು ಹಾಕ್ಬೇಕಾದ್ರೆ ಅದು ಕರು ಮ್ಯಾಕ್ ತಿರ್ಕೊಂಬಿಟ್ಟು ಕರು ಕಾಲು ಮಡ್ಚ್ಕೊಂಡ್ಬಿಟ್ಟು ಕರ ಹೋಗ್ಬಿಟ್ಟಿತ್ತು. ಹಾಂ ಹಾಂ. ಈಗ ಹಾಲು 3.5 ಲೀಟ್ರ್ ಬರ್ತದೆ ಬೆಳಗ್ಗೆ, ಸಾಯಂಕಾಲ 3 ಲೀಟ್ರ್ ಬರ್ತದೆ. ಇದೇ ಕರು ಬಿಡ್ತೀರಾ? ಇದೇ ಕರು. ಹಾಂ ಹಾಂ ಹಾಂ. ಒಳ್ಳೆ ಜಾತಿ ಹಸು ಅಲ್ಲ ಇದು? ಒಳ್ಳೆ ಜಾತಿ ಹಸು. ಇದು ಮಟ್ಟೋಗಿ, ಇದು ಚೆನ್ನಾಗಿದೆ. ಅದು ಚೆನ್ನಾಗೈತೆ. ಸರ್ ಕೆಲಸನೂ ಮಾಡ್ಕೊತೀರಾ? ಹ್ಞೂ, ಕೆಲಸ ಮಾಡ್ಬೋದು. ನೋಡಿ, ಕೆಲಸ ಮಾಡೋದು ಅಲ್ಲ, ನೀವೇನು ಮಾಡಿಲ್ಲ? ನಾವೇನು ಮಾಡಲ್ಲ, ಅವ್ರು ಮಾಡೋದು. ಕೆಲಸ ಮಾಡೋದು. ನೀವು 120 ಕೂಟ ಥರ ಹಾಕೊಂಡಿದ್ದೀರಾ. ಹ್ಞೂ. ಇದು ಮಟ್ಟೋ ಚೆನ್ನಾಗಿದೆ, ನನಗೆ ಇದು ಇಷ್ಟ ಆಯಿತು. 2 ಚೆನ್ನಾಗಿದ್ದಾವೆ. ಚೆನ್ನಾಗೈತೆ. ಸರ್ ಕೈ ತಿಂಡಿ ಏನು ಕೊಡ್ತೀರಾ? ಕೈ ತಿಂಡಿ ಒಟ್ಟು ಬೂಸ, ಕಡಲೆಕಾಯಿ ಹಿಂಡಿ, ಹಾಂ, ರವೆ ಬೂಸ. ರವೆ ಬೂಸ. ಹಾಂ. ಒಂದೇ ಟೈಮ್ ಕೊಡೋದು. ಒಂದೇ ಟೈಮಾ? ಹಾಂ ಹಾಂ. ಮಳೆ ಬಂದಾಗ ಆಚೆ ಕಡೆ ಮೇಗೆ ಬಿಡ್ತೀರಾ ಹೆಂಗೆ? ಹಸೆ ಮೇವಿಗೆ ಎಲ್ಲ ಮನೆಯೊಳಗೆ? ಹಾಂ. ಮಳೆಗಾಲದಲ್ಲಿ ಸ್ವಲ್ಪ ಹಸಿಮೇವು ಇರ್ತದಲ್ಲ. ಹಾಂ ಹಾಂ. ಹಸಿಮೇವು. ಈ ಬೇಸಿಗೆನಲ್ಲಿ ಒಣಮೇವು. ಒಣಮೇವು. ಸೀಮೆ ಹಸುಗಳೇನಿಲ್ವಾ? ಇವೆರಡೇನಾ? ಸೀಮೆ ಹಸುಗಳು ಎರಡೇ. ಸೀಮೆ ಹಸುಗಳು ಮಾರ್ಬಿಟ್ಟು ಬೇಡ ಹಸಿಮೆ ಹಸುಗಳು ಅಂತ ಹೇಳ್ಬಿಟ್ಟು ತಗೊಂಡು ತೋಟದಲ್ಲಿ ಕೆಲಸ ಮಾಡಕ್ ಹೋಯ್ತಾರಲ್ಲ, ಅವು ಮೇಯಿಸ್ಬೇಕಾದ್ರೆ ಕಷ್ಟ. ಅವು ಹೌದಾ? ಭಾರಿ ಮೇವು ಬೇಕಾದ್ರೆ ದಿನ ತೊಳಿಬೇಕು. ಸಗಣಿ ಮಾಡ್ಕೋಬೇಕು. ಒಂದು ಹಸು ದಿನ ಮೇವು 4 ಹಸು ಸಾಕ್ಬೋದಿತ್ತು. ಹೌದಾ? ಅಷ್ಟು ಮೇವು ಬೇಕು ಒಂದು ಹಸು. ಸೀಮೆ ಹಸುಗೆ? ಹಾಂ ಹಾಂ. ಅಲ್ಲ, ಪುಟ್ಟ ಮಟ್ಟವಾಗಿರ್ತಾವಲ್ಲ ಜರ್ಸಿ, ಅಂಥವು ಮೇವು ತಿಂತಾವ? ತಿಂತವೆ, ಸೀಮೆ ತಿಂತವೆ. ಹಾಂ ಹಾಂ. ತಿಂತಾ ಇರ್ತವೆ, ಹಿಂದೆ ಪಟ ಪಟ ಹಿಂದೆ ಹೋಗ್ತಾ ಇರ್ತವೆ. ಮಾಡ್ಕೊಂಡಾಗ ಇವೇನು ಗಲೀಜು ಮಾಡ್ಕೊಳಲ್ಲ, ನಾಜೂಕಾಗಿರ್ತವೆ. ಡೈಲಿ ತೊಳಿಬೇಕು. ಇವು ಗಟ್ಟಿಯಾಗಿ ಆಗ್ತದೆ ಸಗಣಿ, ಅದು ಎಲ್ಲಾನು ಬೇದಿ ಮಾಡ್ಕೊಂತವೆ. ಅದಕ್ಕೆ ಇದಕ್ಕೆ ಅಷ್ಟೇ ಡಿಫ್ರೆನ್ಸ್. ಅಂದ್ರೆ ಇದ್ರ ಕಳೆ ಅದು ಬರಲ್ಲ. ಹೌದು. ನಾಟಿ ಹಸು ಕಳೆ ಅದು ಬರಲ್ಲ. ಹಳ್ಳಿ ಕಳೆ ಸೂಕ್ಷ್ಮ ಆಸ್ಪತ್ರೆ ಖರ್ಚು ಬರ್ತಾವಲ್ಲ. ಹಾಂ ಹಾಂ. ಆದ್ರೆ ಏನೋ ಕಾಯಿಲೆ ಬರ್ತಾ ಇರ್ತಾವ ಅವಕ್ಕೆ. ಡಾಕ್ಟರ್ ಕರೆದು ಇಂಜೆಕ್ಷನ್ ಕೊಡ್ತಾರೆ. ಏನು ಕಾಯಿಲೆ ಅವ್ರಿಗೆ ಬರಲ್ಲ. ಇವೇ ಬೆಸ್ಟ್ ಅಂತೀರ ಅವಕ್ಕಿಂತ? ಇವೇ ಬೆಸ್ಟ್. ಮನೆ ಮುಂದೆ ಲಕ್ಷಣಗೂ ಇರ್ತವೆ. ಕಾಯಿಲೆ ಅನ್ನೋದೇ ಬರಲ್ಲ, ಲಕ್ಷಣ ಇರ್ತವೆ ಮನೆ ಮುಂದೆ. ಬೆಳಗ್ಗೆ ಎದ್ದ ತಕ್ಷಣ ಮುಖ ನೋಡ್ಬೇಕಲ್ಲ. ಹೌದು ಹೌದು. ಇದು ಒಂದಿರೋದು ಒಂದೇ, ಅದ್ರ ಹತ್ತಿರೋದು ಒಂದೇ. ಕಡೆ ಬರಲ್ಲ. ಹಾಂ ಹಾಂ ಹಾಂ. ಏನಂದ್ರೆ ಅವು ಇಳುವರಿ ಬರ್ತದೆ, ಹಾಲು ಕೊಡ್ತವೆ. ಸಾಕೋದು ಕಷ್ಟ. ಇದರಷ್ಟು ನಾಜೂಕು, ಇದರಷ್ಟು ಕಳೆ ಅವು ಬರಲ್ಲ. ಅಂದ್ರೆ ಹಾಲು ಅವು ಇಳುವರಿ ಚೆನ್ನಾಗಿ ಕೊಡ್ತವೆ. ಖರ್ಚು ಹಂಗೆ ಬರ್ತವೆ. ಅವಕ್ಕೆ 2 ಟೈಮು ಬಕೆಟ್ ಕೊಟ್ಟಾಗೆಲ್ಲ ಹಾಲು ಬರೋದು. ಹೌದು ಹೌದು. ಇವಕ್ಕೇನು ಆ ಬಕೆಟ್ ಮೇಲೆ ಕೊಡದೇ ಇದ್ರೆ ಹಾಲು ಮಾಮೂಲಿ ಬರ್ತಾ ಇರ್ತವೆ. ಹಾಂ ಹಾಂ. ಆಯಿತು ಸರ್, ಧನ್ಯವಾದಗಳು ನಿಮ್ಮ ಮಾಹಿತಿಗೆ.